ఎంటర్టైన్మెంట్ కన్నడ ఎక్కడ కాదు కన్నాడిగరు ಅಂಕಲ್ ನೀವಲ್ಲೇ ರೀ. ಮೂವತ್ತೆಂಟು ಜನ ದಿವ್ಯಾಂಗರಿಗೆ ಸ್ಮಾರ್ಟ್ ವಿಷನ್ ಗ್ಲಾಸ್ ಅನ್ನ ಕೊಡ್ತಾ ಇರುವಂತದ್ದು. 38 ಜನ ಇಲ್ಲಿದ್ದಾರೆ. ಇವರನ್ನ ಮಾತನಾಡಿಸ್ತೀನಿ, ಯಾವ ರೀತಿಯಾಗಿ ಈ ಗ್ಲಾಸ್ ಯೂಸ್ ಆಗುತ್ತೆ ಅವ್ರಿಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಗ್ಲಾಸ್ ಅನ್ನ ಕೊಡಬೇಕು ಅಂತ ನಮ್ಮ ಫೌಂಡೇಶನ್ಗೆ ಯಾಕೆ ಐಡಿಯಾ ಬಂತು ಅಂದ್ರೆ, ಒಂದ್ಸಾರಿ ನಾವು ಇವ್ರಿಗೆ ಫೌಂಡೇಶನ್ ವತಿಯಿಂದ ಸಹಾಯ ಮಾಡೋಕ್ಕೆ ಬಂದಿದ್ವಿ. ಹಾರ್ಮೋನಿಯಂ ಕೊಡಿಸ್ಬೇಕು ಅಂತ ಅವ್ರು ಹೇಳಿದ್ರು, ನಮಗೆ ಅದ್ರದ್ದು ಯೂಸ್ ಆಗುತ್ತೆ. ನಾವೆಲ್ಲರೂ ಅಂದ್ರೆ ಇಲ್ಲಿ ಇರೋರು ಒಂದು 2% ಜನ ಗಾರ್ಮೆಂಟ್ಸ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಬಿಟ್ರೆ ಬಾಕಿ ಎಲ್ಲ ಹಾರ್ಮೋನಿಯಂ ವಾದ್ಯವನ್ನ ನುಡಿಸಿ ಹಾಗೆ ಸಂಗೀತ ಕಚೇರಿಗಳನ್ನ ನಡೆಸಿ ಅದ್ರ ಮೂಲಕವಾಗಿ ಇವರು ಹೊಟ್ಟೆನ ತುಂಬಿಸ್ಕೋತಾರೆ. ಇಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದು ಅವರು ಜೀವನವನ್ನ ಮಾಡ್ತಾ ಇರುವಂತದ್ದು. ಸೊ ಹಾರ್ಮೋನಿಯಂ ಕೊಡ್ಬೇಕಾಗಿ ಬಂದಾಗ ಅವರ ಪ್ರಾಬ್ಲಮ್ ಹಾಗೆ ಅವ್ರಿಗೆ ಈ ಒಂದು ಗ್ಲಾಸ್ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅನ್ನೋದನ್ನ ಮನಗಂಡು ನಾವು ಅವ್ರಿಗೆ 38 ಜನರಿಗೆ ಗ್ಲಾಸ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಸೊ ಇವತ್ತಿನ ದಿನ ಅಷ್ಟು ಗ್ಲಾಸ್ಗಳನ್ನ ನಾವಿಲ್ಲಿ ತರಿಸಿದ್ವಿ, ಅವ್ರಿಗೆ ಕೊಟ್ಟಿದ್ವಿ. ಆದರೆ ಇದರ ಉಪಯೋಗವನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ವಿಶೇಷವಾಗಿ ಅವ್ರಿಗೆ ತರಬೇತಿಯನ್ನ ಕೊಡೋಕೆ ತರಬೇತಿ ದಾರರು ಕೂಡ ಇನ್ನೇನು ಇವಾಗ ಬಂದವ್ರಿಗೆ ಕಲಿಸ್ಕೊಡ್ತಾರೆ. ಆದ್ರೆ ಒಬ್ಬೊಬ್ಬರನ್ನೇ ಕೇಳ್ತೀನಿ ಈ ಗ್ಲಾಸ್ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ. ಇವಾಗ ಎಕ್ಸೈಟ್ಮೆಂಟ್ ಇದೆ, ಇನ್ನೂ ಅವರು ಕಲ್ತಿಲ್ಲ. ಸೊ ನಾನು ಇವಾಗ ಕೇಳ್ತೀನಿ ಒಬ್ಬೊಬ್ಬರನ್ನೇ. ನಾನು ಒಬ್ಬೊಬ್ಬರಿಗೆ ಕೇಳ್ತೀನಿ, ಗ್ಲಾಸ್ ಕೊಟ್ಟಿದ್ದು ಯಾವ ರೀತಿಯಾಗಿ ಖುಷಿ ಆಗ್ತಾ ಇದೆ ಅಂತ. ನಿಮ್ಗೆ ಗೊತ್ತಿಲ್ಲ ಇನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಅಂತ. ಆದ್ರೆ ಗ್ಲಾಸ್ ಕೊಟ್ಟಿದಾರಲ್ವಾ, ಇದರಿಂದ ಏನ್ ಯೂಸಸ್ ಆಗ್ಬಹುದು, ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ ಅಂತ ನಾನು ಯಾರು ಕೇಳ್ತೀನಿ, ಅವ್ರು ಹೇಳ್ತೀರಾ? ಓಕೆ ಓಕೆ ಓಕೆ. ನಿಮ್ಗೆ ಈಗ ಗ್ಲಾಸ್ ಕೊಟ್ಟಿದಾರಲ್ವಾ, ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ಗೊತ್ತಿದೆನಾ? ಅಂದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬೇರೆ ಹೇಳಿದ ಪ್ರಕಾರ ಇದ್ರ ಮೂಲಕ ಬುಕ್ಸ್ ಓದ್ಬೋದು, ಇನ್ ಕೇಸ್ ನಮ್ದು ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಓದ್ಬೋದು. ಮತ್ತೆ ಇದು ಏನು ಅಮೌಂಟ್ ಏನು ಇದನ್ನ ನೋಟ್ ಐಡೆಂಟಿಫೈ ಮಾಡ್ಬೋದು ಅಂತ ಗೊತ್ತಿದೆ. ನೋಟ್ ಐಡೆಂಟಿಫೈ ಎಲ್ಲ ಮಾಡ್ಬೋದು ಅಂತ. ಇದಕ್ಕಿಂತ ಮುಂಚೆ ಕೂಡ ನಾವು ಬಂದು ನಿಮ್ಗೆ ಹಾರ್ಮೋನಿಯಮ್ಸ್ ಎಲ್ಲ ಕೊಡಿಸಿ ಹೋಗಿದ್ವಿ ಆಯ್ತಾ. ಇವಾಗ ಒಂದ್ ತಿಂಗಳ ಅಂತರದಲ್ಲಿ ಮತ್ತೆ ಬಂದು ನಿಮ್ಗೆ ಈ ಗ್ಲಾಸ್ ಅನ್ನ ಕೊಡ್ತಾ ಇದೀವಿ. ಏನ್ ಅನಿಸ್ತಾ ಇದೆ? ನಮ್ಮಿಂದ ಮುಂದೆ ತುಂಬಾ ಖುಷಿ ಆಗ್ತಿದೆ ಮೇಡಮ್. ನಮ್ಮ ಹಾಸ್ಟೆಲ್ ಕಡೆಯಿಂದ, ನಮ್ಮ ಅಧ್ಯಕ್ಷರ ಕಡೆಯಿಂದ, ನಮ್ಮ ರಾಧಕ್ ಅವ್ರ ಕಡೆಯಿಂದ ನಮ್ಮ ಹಾಸ್ಟೆಲ್ ಅವರಿಗೆಲ್ಲರಿಗೂ ಒಂದು ಒಳ್ಳೆ ಬೆನಿಫಿಟ್ ಆಗಿದೆ ಅಂತೇಳಿ ನಮ್ಗೆ ತುಂಬ ಖುಷಿಯಾಗಿದೆ ಮೇಡಮ್. ಓಕೆ ಓಕೆ, ಈಗ ಬೇರೆಯವರನ್ನ ಕೇಳ್ತೀನಿ ಏನಂತಾರೆ ಅಂತ ಹೇಳಿ. ನಮಸ್ತೆ ಸರ್, ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಗೌತಮ್ ಅಂತ. ಗೌತಮ್ ಅವರೇ, ನಿಮಗೆ ಇವಾಗ ಸ್ಮಾರ್ಟ್ ವಿಷನ್ ಗ್ಲಾಸ್ ಸಿಕ್ಕಿದೆ, ಏನ್ ಅನಿಸ್ತಾ ಇದೆ ನಿಮಗೆ? ಉಚಿತವಾಗಿ ಕೊಟ್ಟಿರುವಂತದ್ದು ಫೌಂಡೇಶನ್ ವತಿಯಿಂದ ಇದನ್ನ ನಿಮ್ಗೆ ಮೇಡಮ್ ಏನ್ ಅನಿಸ್ತಾ ಇದೆ? ಹೇಗೆ ಮೇಡಮ್? ಇದು ನಮಗೊಂಥರ ಖುಷಿ ಅನಿಸ್ತಾ ಇದೆ. ಈಗ ನೀವು ನಾರ್ಮಲ್ ಅಂದರೆ ನೀವಾಗ ಕಾಣುತ್ತೆ ಹಂಗೆ ಬುಕ್ ಓದ್ತೀರ. ಈಗ ನಮಗೆ ಕಣ್ಣು ಅನ್ಯೂನತೆ ಇರೋದ್ರಿಂದ ಆ ಕನ್ನಡಕ್ಕೆ ಹಾಕೊಂಡಾಗ ಅದು ಬುಕ್ಸ್ ರೀಡ್ ಮಾಡುತ್ತೆ. ಬುಕ್ಸ್ ಆಗಿರ್ಬೋದು, ಅಕಸ್ಮಾತ್ ಎಲ್ಲೋ ಇರುವ ಬ್ಯಾನರ್ ಆಗಿರ್ಬೋದು, ಆ ಫೋನಲ್ಲಿ ಏನಾರು ಒಂದು ಟೆಕ್ಸ್ಟ್ ಮೆಸೇಜ್ ಇದ್ದಲ್ಲಿ ಬೇಕಾದ್ರೆ ಓದಿ ಹೇಳುತ್ತೆ. ನಿಮ್ಮಿಂದ ತುಂಬ ಉಪಕಾರ ಆಗಿದೆ. ಹಾರ್ಮೋನಿಯಮ್ಮು ತುಂಬ ನಮಗೆ ಸಂಗೀತ ಕಲಿಯೋದಕ್ಕಾಗಿರ್ಬೋದು, ಎಲ್ಲ ಲೈವ್ ಕಾರ್ಯಕ್ರಮ ಮಾಡೋದಕ್ಕೆಲ್ಲ ಉಪಯೋಗ ಆಗಿದೆ. ಇದು ಈಗ ಸ್ಮಾರ್ಟ್ ಕನ್ನಡಕದಿಂದ ತುಂಬ ಉಪಯೋಗ ಆಗಿದೆ ಮೇಡಮ್. ಬ್ಯಾಕ್ಗ್ರೌಂಡ್ ನೀವು ಏನು ಮಾಡ್ತೀರಿ, ಏನೇನು ಬರ್ತೀರಿ ಅದನ್ನು ಕೇಳಕ್ಕಂತ ಈಗ ಇದನ್ನು ಕೇಳ್ಬಿಡೋ, ಯೂಸ್ ಮಾಡಿಲ್ಲ ಆಮೇಲೆ ಅದ್ರಿಗೆ ಗೊತ್ತಿಲ್ಲ, ಒಂದ್ಸರಿ ಟ್ರೈನಿಂಗ್ ಆಗಲಿ ಅದಾದ್ಮೇಲೆ ಕೇಳಿ. ಸಂತೋಷ್ ಲಾಡ್ ಫೌಂಡೇಶನ್ ಅಂತ ಹೇಳಿ, ಫೌಂಡೇಶನ್ ಅಂದ್ರೆ ಯಾವ ಫೌಂಡೇಶನ್ ಅಂತ ಗೊತ್ತಾಗ ಮತ್ತೆ ಹಂಗೆ ಹೇಳ್ತಾರೆ. ಫೌಂಡೇಶನ್ ಅಂತ ಅಷ್ಟೇ ಮೆನ್ಷನ್ ಮಾಡ್ತಾ ಇದೆಯಾ? ಓಕೆ. ಸೊ ಇಲ್ಲೊಬ್ರು ಇದ್ದಾರೆ, ಇವರನ್ನು ಕೂಡ ನಾನು ಮಾತಾಡ್ತೀನಿ. ಅವ್ರ ಹೆಸರು ಏನಂತ ಕೇಳ್ತೀನಿ. ನಮಸ್ಕಾರಮ್ಮ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಮಂಜುಳಾ ಅವರೇ, ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಈ ಹಿಂದೆ ಕೂಡ ನಿಮಗೆ ಹಾರ್ಮೋನಿಯಂ ಕೊಟ್ಟಿದ್ವಿ.
ಗೊತ್ತಿರ್ಬೋದು. ಒಂದು ತಿಂಗಳಲ್ಲಿ ನಿಮ್ಮ ನೋವನ್ನು ಮನಗಂಡು ನಮ್ಮ ಸಂತೋಷ್ ಲಾಡ್ ಸರ್ ಏನಿದ್ದಾರೆ ಅವ್ರಿಗೆ ಯಾವ ರೀತಿಯಾಗಿ ಉಪಯೋಗ ಆಗಬೇಕು ಅನ್ನೋದನ್ನು ಮನಗಂಡು ರಿಸರ್ಚ್ ಮಾಡಿ ಈ ಗ್ಲಾಸನ್ನು ತರಿಸಿದ್ದಾರೆ. ಹೌದಾ? ಇದನ್ನು ಉಚಿತವಾಗಿ ನಿಮಗೆ ಕೊಡ್ತಾ ಇರುವಂಥದ್ದು. ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದರೆ ಅಂದರೆ ನಿಮ್ಮ ಊರು ಯಾವುದು, ಏನು ವರ್ಕ್ ಮಾಡ್ತೀರಾ ಇಲ್ಲಿ ಹಾಸ್ಟೆಲಲ್ಲಿದ್ದು, ಹೇಗೆ ಲೈಫ್ ನಡೀತಾ ಇದೆ? ಲೈಫೆಲ್ಲ ಹಾಸ್ಟ್ಲೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿದೆ. ನಿಮ್ಮೂರು? ನಮ್ಮೂರು ರಾಯಚೂರು ಮೇಡಮ್. ರಾಯಚೂರಿಂದ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು? ಈಗ ಒಂದು ಜುಲೈಯಿಂದ ಅಷ್ಟೇ. ಇವಾಗ ರೀಸೆಂಟ್ ಆಗಿ ಜಾಯ್ನ್ ಆಗಿದ್ದೀರಾ? ಹಾಂ ಮೇಡಮ್. ಹೇಗೆ ನಡೀತಾ ಇದೆ ಇಲ್ಲಿ ಎಲ್ಲ? ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಮುಂಚೆ ಎಲ್ಲಿ ಇದ್ರಿ? ಮನೇಲಿದ್ರ? ಮನೆಯಲ್ಲೇ ಇದ್ದೀವಿ ಮೇಡಮ್. ಮನೆಗೆ ಮತ್ತೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ? ಎರಡು ಚೆನ್ನಾಗಿ. ಎರಡು ಚೆನ್ನಾಗಿದೆ. ಇಲ್ಲಿ ಬಂದ್ಮೇಲೆ ಏನೆಲ್ಲ ಕಲ್ತ್ಕೊಂಡ್ರಿ, ಏನೆಲ್ಲ ಆಯ್ತು ಯೂಸ್ ನಿಮಗೆ? ನಾನು ಈಗ ಸದ್ಯಕ್ಕೆ ಇಲ್ಲೇ ಇರ್ತೀನಿ ಮೇಡಮ್, ಕಾಲೇಜಿಗೆ ಹೋಗ್ತೀನಿ. ಕಾಲೇಜ್ ಹೋಗ್ತಾ ಇದ್ದೀರಾ? ಏನ್ ಕಲಿತಾ ಇದ್ದೀರಾ ಮೇಡಮ್? BA. BA. ಸೊ ನೀವು ಓದೋರು ಆಯ್ತಾ, ಇವಾಗ ಓದೋದು ಎಲ್ಲ ಜಾಸ್ತಿ ಇರುತ್ತೆ. BA ಅಲ್ಲಿ ಅಂದ್ರೆ ಹಿಸ್ಟ್ರಿ ಇರುತ್ತೆ, ಪಾಲಿಟಿಕ್ಸ್ ಇರುತ್ತೆ. ಏನು ಆಪ್ಷನ್ ತಗೊಂಡಿದ್ದೀರಾ? ಮಾಮೂಲಿ ಮೇಡಮ್. ಮ್ಯೂಸಿಕಾ? ಏನು ತಗೊಂಡಿದ್ದೀರಾ ಸಬ್ಜೆಕ್ಟ್ಸ್ BA? ಸೋಷಿಯಾಲಜಿ. ಹೌದಾ? ಇದು ಉಪಯೋಗ ಆಗುತ್ತಾ ಕ್ಲಾಸ್ ನಿಮಗೆ? ಆಗುತ್ತೆ. ಓಕೆ, ಥ್ಯಾಂಕ್ ಯು. ಇಟ್ಕೊಳ್ಳಿ, ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ಅವ್ರ ಕೈ ಇಡಿಸಿ. ಹಾಂ, ಆರಾಮ್ಸೆ. ಜೋಗದ ಸಿರಿ ಬೆಳಕಿನಲ್ಲಿ ನೀನೇನು ಮಾಡಿಲ್ಲ? ನಾನು ಫಸ್ಟು ಮುದ್ದು ಕೃಷ್ಣ ಸರ್ ನಮ್ಮ ಮನೆಗೆ ಬಂದಿದ್ರು ಇಂಟರ್ವ್ಯೂ ಮಾಡೋಕ್ಕೆ ಪಾಸಿಟಿವಿಂದ. ದಿವ್ಯಾಕ್ಕ ತುಂಬ ಮಿಸ್ ಮಾಡ್ಕೊಳ್ತೀನಿ. ನಿಮ್ಮ ಜೊತೆ ಆ್ಯಕ್ಚುಲಿ ದಿವ್ಯಾಕ್ಕ ಇದ್ದರೆ ಚೆನ್ನಾಗಿರ್ತಿತ್ತು. ಅಕ್ಕ ಓದೋದು ತುಂಬ ಇಷ್ಟ ನಿಮ್ಮ ಜೊತೆ. ಅವ್ರು ನಾನು ನ್ಯೂಸ್ ಭಾಗ್ಯದ ಬೆಳಕು ಅಂತ ಒಂದು ಇವೆಂಟ್ ಮಾಡಿದ್ರು. ಅದರಲ್ಲಿ ನಾನು ನ್ಯೂಸ್ ದಿವ್ಯಾಕ್ಕ ಮತ್ತು ಅರವಿಂದ್ ಸರ್ ಓದಿದ್ದು. ಸುಮಾರು ಫೇಮಸ್ ನೀನು. ಏನು ಓದಿರೋದು? ಮತ್ತು ಇವಾಗ ಹೊಸ ಲ್ಯಾಂಗ್ವೇಜಸ್ ಕಲಿಯೋದು, ಮೊಬೈಲ್ಸ್ ಓದೋದು, ಆಮೇಲೆ ಹತ್ರ ಮಾಡ್ತೀನಿ. ಬಟ್ ಯೂಶಲಿ ನೈಟಿಂಗ್ ಅಂತ ಸ್ಟೇಜ್ ಪ್ರೋಗ್ರಾಮ್ ಇದ್ದರೆ ಸ್ಟೇಜ್ ಪ್ರೋಗ್ರಾಮ್ ಡೀಟೇಲ್ಸ್ ಕರೆಸ್ತೀನಿ ನಿನಗೆ. ನಮ್ಮ ಹುಬ್ಬಳ್ಳಿ ಧಾರವಾಡ ನಮಸ್ಕಾರಪ್ಪ. ನೋಡು, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಏನು ಕಲ್ತ್ಕೊಂಡಿದ್ದೆ? ಏನು ಓದಿರೋದು? ಡಿಪ್ಲೊಮಾ ಮಾಡಿಯಾ? ಇದರಲ್ಲಿ ಮಾಡಿ. ಏನು ಸಬ್ಜೆಕ್ಟ್? ಓಕೆ, ಆಯ್ತು. ಡೀಟೇಲ್ಸ್ ನಮ್ಮ ಪ್ರವೀಣ್ ಅಂತ ಕೊಟ್ಟಿರು ನೋಡಿ. ಯಾವ ನೀವು? ಏನೇನು ಹೆಸರು? ಯಾವ ಕಾಣುತ್ತೆ ಸ್ವಲ್ಪ? ಯಾರು ಕಳ್ಸಿದ್ರು? ಮಾತಾಡಿದ್ಯಾರು? ಇನ್ನೊಬ್ರು ನನ್ನ ಸರ್ ನಾಲೆಜ್ ಇಂಪ್ರೂವ್ ಆಗುತ್ತೆ. You can partially see, just let him, just put his glass, let's see how it is. Just
ಆನ್ ಆಗಕ್ಕೆ ಲಾಂಗ್ ಬೀಪ್ ಬರುತ್ತಲ್ಲ, ಆಫ್ ಮಾಡಕ್ಕೆ ಏನು ಬರುತ್ತಂದ್ರೆ ಸಣ್ಣದ ಬೀಪ್ ಬರುತ್ತೆ. ಟೋಟಲಿ ಬ್ಲೈಂಡ್ ಆಗಿರೋದ್ರಿಂದ ಅದನ್ನು ಕೊಟ್ಟಿದ್ದೀವಿ. ಯಾಕಂದರೆ 2 ಗ್ಲಾಸಸ್ ಇದೆ ನಮ್ಮ ಹತ್ರ. ಒಂದು ಸ್ಮಾರ್ಟ್ ವಿಷನ್ ಗ್ಲಾಸ್, ಇನ್ನೊಂದು ಔರಾ ಗ್ಲಾಸ್. ಔರಾ ಗ್ಲಾಸ್ ಬಂದು ಫಾರ್ ಲೋ ವಿಷನ್ ಪೀಪಲು. ಇವತ್ತು ಕೊಟ್ಟಿರೋದು ನಿಮಗೆಲ್ಲ ಸ್ಮಾರ್ಟ್ ವಿಷನ್ ಗ್ಲಾಸು ಫಾರ್ ಟೋಟಲಿ ಬ್ಲೈಂಡ್ ಪೀಪಲ್. ಇದರಲ್ಲಿ ಗ್ಲಾಸಸ್ ತಗೊಳ್ಳೋಕ್ಕಿಂತ ಮುಂಚೆ ಎಲ್ಲರೂ ನಿಮ್ಮ ಮೊಬೈಲ್ ಫೋನ್ನ ತಗೊಂಡು ಪ್ಲೇಸ್ಟೋರಿಗೆ ಹೋಗಿ ಟೈಪ್ ಮಾಡಿ ಸ್ಮಾರ್ಟ್ ವಿಷನ್ ಗ್ಲಾಸ್ ಪ್ರೀಮಿಯಮ್ ಅಂತ. ನಿಮಗೆ ಒಂದು ಅಪ್ಲಿಕೇಶನ್, ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕು. ದಯವಿಟ್ಟು ಎಲ್ಲರೂ ಒಂದು ಕಡೆಯಿಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.